ಸಚಿವ ಮಹದೇವಪ್ಪಗೆ ಸಂಸದ ಯದುವೀರ್ ತಿರುಗೇಟು ಕೊಟ್ಟಿದ್ದಾರೆ. ಇದೊಂದು ಹಾಸ್ಯಾಸ್ಪದ ಹೇಳಿಕೆ. ಎಲ್ಲಿಯೂ ಕೂಡ ಸಾಕ್ಷಿ ಇಲ್ಲ. ಕೆಆರ್ಎಸ್ ಕಟ್ಟಿದ್ದು ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಸಾಕ್ಷಿಗಳನ್ನ ತೋರಿಸಿ ಇತಿಹಾಸವನ್ನ ಮಂಡಿಸಬೇಕು. ಸಚಿವರು ಹೇಳಿದ ಕಥೆ ನಾನು ಎಲ್ಲಿಯೂ ಕೂಡ ಕೇಳಿಲ್ಲ. ತಮ್ಮ ರಾಜಕೀಯಕ್ಕಾಗಿ ಈ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಸಂಸದ ಯದುವೀರ್ ಒಡೆಯರ್ ರಿಯಾಕ್ಟ್ ಮಾಡಿದ್ದಾರೆ. ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ಎಚ್.ಸಿ. ಮಹದೇವಪ್ಪನವರು ಟಿಪ್ಪು ಸುಲ್ತಾನೇ ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯ ಹಾಕಿರೋದು ಅಂತ ಘೋಷಣೆ ಮಾಡಿದ್ದಾರೆ. ಅವರು ಭಾಷಣೆಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಅದು ನಿಜಕ್ಕೂ ಹಾಸ್ಯಾಸ್ಪದ. ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ಇತಿಹಾಸ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ಇತಿಹಾಸ ತಜ್ಞರಿಗೆ ಬಿಡಬೇಕಾಗಿದೆ, ಶಿಕ್ಷಕರಿಗೆ ಬಿಡಬೇಕಾಗಿದೆ. ಅವರು ಸರಿಯಾದಂಥ ಇತಿಹಾಸ ಸಾಕ್ಷಿ ಸಹಿತ ಕೊಡ್ತಾರೆ. ನಾವು ಯಾರು ರಾಜಕಾರಣಿಗಳು ನಮ್ಮ ರಾಜಕೀಯಕ್ಕೆ ಅನುಕೂಲವಾದಂಥ ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಅವ್ರದ್ದೇ ಇತಿಹಾಸ ಇದೆ. ಅವರ ಕೋರ್ಟಿನ ಕೆಲವು ಪದಾಧಿಕಾರಿಗಳು ಬರೆದಿರ್ತಕ್ಕಂಥ ಇತಿಹಾಸ ಇರ್ಬೋದು, ಅವ್ರದ್ದೇ ಆದಂಥ ಕನಸುಗಳಿರ್ಬೋದು, ಅವ್ರದ್ದೇ ಆದ ಪತ್ರಗಳಿರ್ಬೋದು. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹಲವಾರು ಕಡೆ ಉಲ್ಲೇಖ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಕೋಮು ಗಲಭೆಗಾಗಿ ಸೃಷ್ಟಿ ಮಾಡೋದಕ್ಕೆ ಅವರೇ ಕಾರಣ. ಹಲವಾರು ಕಡೆಯಲ್ಲಿ ಶಾಂತಿಯನ್ನು ಕಾಪಾಡಲಿಲ್ಲ ಅವ್ರ ಕಾಲದಲ್ಲಿ. 4 ಯುದ್ಧಗಳು ಅವ್ರ ತಂದೆ ಕಾಲದಲ್ಲಿ, ಅವ್ರ ಕಾಲದಲ್ಲಿ ನಡೆದಿದ್ದು. ಈ ರಾಜ್ಯ ಸಂಪೂರ್ಣವಾಗಿ ಆರ್ಥಿಕ ವ್ಯವಸ್ಥೆ ನಾಶ ಆಯಿತು. ಧರ್ಮದ ವಿಚಾರದಲ್ಲಿ ಅನೇಕ ಕಡೆ ದೇವಸ್ಥಾನಗಳು ಕೆಡವಿರೋದು ನಾವು ಕೇಳಿದ್ದೀವಿ. ಇದರನ್ನು ಓಲೈಸೋದಕ್ಕೆ ಇಂಥ ಇತಿಹಾಸ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಚಾರದಲ್ಲಿ ಈ ಒಬ್ಬ ವ್ಯಕ್ತಿಯನ್ನು ತೋರಿಸೋದು ಅವಶ್ಯಕತೆ ಇಲ್ಲವೇ ಇಲ್ಲ. ಮತ್ತು ಅದು ಬಿಟ್ಟು ಈ ಥರ ಇಲ್ಲದೇ ಇರುವಂಥದ್ದು ಇತಿಹಾಸ, ಯಾವುದೇ ಸಾಕ್ಷಿ ಇಲ್ಲದೆ ಇರತಕ್ಕಂಥ ಇತಿಹಾಸವನ್ನು ಉಲ್ಲೇಖ ಮಾಡೋದು ಅವಶ್ಯಕತೆ ಇಲ್ಲವೇ ಇಲ್ಲ. ರೇಷ್ಮೆ ಕೈಗಾರಿಕೆ ಕೆಲವು ಉಲ್ಲೇಖಗಳು ಇದ್ದಾವೆ, ಅದಕ್ಕೆ ಪ್ರೋತ್ಸಾಹ ನೀಡಿದರು ಅಂತ. ಅದು ಕೂಡ ಹಿಂದೆ ನಮ್ಮ ಸಂಸ್ಥಾನ ಇರುವಾಗೇ ಅದು ಪ್ರಾರಂಭ ಆಗಿರೋದು, ಅದನ್ನು ಮುಂದುವರಿತಾ ಬಂದಿರೋದು. ಅದು ಕೆಲವು ಉಲ್ಲೇಖಗಳಿದ್ದಾವೆ. ನಾವೇನು ಮಾಡಿರೋದು ಮಾಡಿದ್ದಾರೆ. ನಾನೇನು ಅದನ್ನು ಇದು ತಪ್ಪು ಅಥವಾ ಅದು ಏನು ಉಲ್ಲೇಖ ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ಒಳ್ಳೆ ಕೆಲಸ 100 ತಪ್ಪುಗಳು ಮುಚ್ಚೋಕ್ಕಾಗಲ್ಲ. ಅಲ್ಲಿಂದ ಇಲ್ಲಿಗೆ ಮಾರ್ಚ್ ಮಾಡೋಕ್ಕೆ ಸಣ್ಣ ಸಣ್ಣ ಮಗುಗಳು, ಗರ್ಭಿಣಿ ಆಗಿರ್ತಕ್ಕಂಥ ಮಹಿಳೆಯರು, ಇವರೆಲ್ಲರನ್ನೂ ಅಲ್ಲಿಂದ ಫೋರ್ಸ್ ಮಾರ್ಚ್ ಮಾಡ್ತಾರೆ. ಎಷ್ಟು ಜನ ತೀರೋದ್ರು ಅಂತ ನಾವು ಇಲ್ಲಿ ಹೇಳೋವಂಥದ್ದು ಅವಶ್ಯಕತೆ ಇಲ್ಲ. ಇದೆಲ್ಲ ಇತಿಹಾಸದ ಒಂದು ಪುಟಗಳಲ್ಲಿ ಇದೆ. ಅದ್ರ ಜೊತೆಗೆ ನಮ್ಮ ಮಂಡ್ಯ ಅಯ್ಯಂಗಾರ್ಸ್ಗಳು ಸುಮಾರು 2000 ಜನ ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಟಿಪ್ಪುಗೆ ಆ ಒಂದು ಕಾಲದಲ್ಲೇ ಆಗಿರ್ತಕ್ಕಂಥದ್ದು. ಅವರ ಒಂದು ನಿರ್ದೇಶನ ಮೇರೆಗೆ ಮಾಡಿರ್ತಕ್ಕಂಥ ಕೆಲಸ ಇದೆ. ಇದೆಲ್ಲನೂ ಕೂಡ ಅವರ ಒಂದು ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು ಕೂಡ ಸತ್ಯ. ಇದೆಲ್ಲನೂ ಕೂಡ ನಾವೇನು ನಮ್ಮ ರಾಜಕೀಯಕ್ಕೆ ಬಳಸುವಂಥದ್ದು ಅವಶ್ಯಕತೆ ಇಲ್ಲ.